ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಪ್ರತಿ ವಾರನೂ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ವಾರದಲ್ಲಿ ನಮ್ಮ ಫೈನಾನ್ಸಸ್ ಹೇಗಿರುತ್ತೆ, ನಮ್ಮ ಕುಟುಂಬ ಜೀವನ ಹೇಗಿರುತ್ತೆ, ನಮ್ಮ ಹೆಲ್ತ್ ಹೇಗಿರುತ್ತೆ, ಹಾಗೆ ಸಾಕಷ್ಟು ಒಂದು ಡೌಟ್ಗಳು ಅಥವಾ ಒಂದು ಕ್ಯೂರಿಯಾಸಿಟಿಗಳು ಎಲ್ಲರ ಜೀವನದಲ್ಲೂ ಇರ್ತವೆ. ಹಾಗಾಗಿ ವಾರ ಭವಿಷ್ಯದ ಬದಲಾಗಿ ನಾವು ತಿಂಗಳ ಭವಿಷ್ಯವನ್ನ ನಾವು ನೋಡ್ತಾ ಇದ್ದೀವಿ. ವಾರ ಭವಿಷ್ಯವನ್ನ ನಾವು ಟ್ಯಾರೋಟ್ ರೀಡಿಂಗ್ ಮೂಲಕ, ಟ್ಯಾರೋ ಕಾರ್ಡ್ ರೀಡಿಂಗ್ ಮೂಲಕ ನೋಡೋಣ. ಸೊ ನಾನಿವತ್ತು ಈ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ನಿಮ್ಮ ಒಂದು ವೈವಾಹಿಕ ಜೀವನ ಇರಬಹುದು, ನಿಮ್ಮ ಲವ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಕುಟುಂಬ ಜೀವನ ಇರ್ಬೋದು ಹೇಗಿರುತ್ತೆ, ಹಾಗೇನೆ ನಿಮ್ಮ ಆರೋಗ್ಯ ಹೇಗಿರುತ್ತೆ, ಹೀಗೆ ನಾನು ಬೇರೆ ಬೇರೆ ಕಾರ್ಡ್ಗಳನ್ನ ತೆಗೆದು ನಿಮ್ಮ ಒಂದು ವಾರ ಭವಿಷ್ಯವನ್ನ ಕಾರ್ಡ್ ರೀಡಿಂಗ್ ನ ಮೂಲಕ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಮಯದಲ್ಲಿ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಈ ಸಮಯದಲ್ಲಿ ನಮ್ಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಸಕ್ಸಸ್ಫುಲ್ ಆದಂತಹ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಅಂದುಕೊಂಡಷ್ಟು ಹಣಕಾಸಿನ ಹರಿವು ನಿಮಗೆ ಈ ಸಮಯದಲ್ಲಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಹಣಕಾಸು ನಿಮಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನೀವು ಈ ಸಮಯದಲ್ಲಿ ನಿಮ್ಮ ಹತ್ತಿರ ಇರುವಂತಹ ಹಣ ಅಥವಾ ನಿಮ್ಮ ಹತ್ರ ಇರುವಂತಹ ಒಂದು ಉದ್ಯೋಗವನ್ನ ಬಿಟ್ಟು ಬೇರೆ ಕಡೆಗೆ ನಿಮ್ಮ ಫೋಕಸ್ ಇರುತ್ತೆ. ಅಂದ್ರೆ ನಿಮ್ಮ ಹತ್ರ ಏನಿಲ್ವೋ ಅದನ್ನ ನೀವು ಹೆಚ್ಚಾಗಿ ನೋಡ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಮುಂದೆ ಇರುವಂತಹ ಆಪರ್ಚುನಿಟಿಗಳನ್ನ ಸರಿಯಾಗಿ ಬಳಸಿಕೊಂಡಾಗ ನಿಮ್ಮ ಒಂದು ಕೆರಿಯರ್ ಇರಬಹುದು, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇರಬಹುದು, ತುಂಬಾ ಚೆನ್ನಾಗಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕೊಡುವಂತಹ ವಾರ ಇದು ಅಂತ ಹೇಳ್ಬೋದು. ಹಾಗೆ ಪ್ರಾಫಿಟ್ಸ್ ಬರುತ್ತೆ. ಹಾಗೇನೆ ನೀವು ಒಂದಷ್ಟು ಹಣವನ್ನ ಸೇವ್ ಮಾಡೋದಕ್ಕೆ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಎರಡನೇ ವಿಚಾರ ನಾವು ತಗೊಳ್ಬೇಕಾಗಿರೋದು, ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಹಣಕಾಸಿನ ವಿಚಾರ ಆದ ನಂತರ ನಮಗೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂತ ವಿಚಾರ ಅಂದ್ರೆ ನಮ್ಮ ಲವ್ ಲೈಫ್ ಹೇಗಿರುತ್ತೆ, ನಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ, ನಮ್ಮ ಸಂಬಂಧಗಳು ಹೇಗಿರುತ್ತೆ, ಹೀಗೆ ಸಾವಿರಾರು ಕ್ವಶನ್ಗಳು ರಿಲೇಶನ್ಶಿಪ್ ವಿಚಾರದಲ್ಲಿ ಬರುತ್ತೆ. ಸೊ ಅದನ್ನ ನಾವು ನೋಡೋದಾದ್ರೆ ಈ ಸಮಯದಲ್ಲಿ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಹೇಗಿರುತ್ತೆ ಅಂದ್ರೆ ನಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಲವ್ ಲೈಫ್ ಅಂತ ಹ್ಯಾಪಿ ರಿಲೇಶನ್ಶಿಪ್ ಅಂತ ಇದು ತೋರಿಸ್ತಾ ಇಲ್ಲ. ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಡೌಟ್ ಗಳಿರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಹೆಂಡತಿಯ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಹೇಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ ಅಂತ ಅಂದಾಗ ಹ್ಯಾಪಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಜೊತೆ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಬ್ಯಾಲೆನ್ಸ್ಡ್ ಆದಂತಹ ರಿಲೇಶನ್ಶಿಪ್ ನ ಈ ಸಮಯದಲ್ಲಿ ನೀವು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನೀವು ಒಂದಷ್ಟು ಲವ್ ಅಫೆಕ್ಷನ್ ತೋರಿಸಿದಾಗ ಅಲ್ಲಿಂದ ಕೂಡ ನೀವು ಅದೇ ತರಹದ ಒಂದು ರಿಟರ್ನ್ ಆದಂತಹ ಒಂದು ಅಫೆಕ್ಷನ್ ನ ಅಥವಾ ಲವ್ ನ ಕನ್ಸರ್ನ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರು ಲವ್ ಲೈಫ್ ಆಯ್ತು, ನಿಮ್ಮ ಒಂದು ಕುಟುಂಬದಲ್ಲಿ ಹೇಗಿರುತ್ತೆ ರಿಲೇಶನ್ಶಿಪ್ ಆಯ್ತು. ಇನ್ನು ಮುಂದೆ ಹೋಗೋದಾದ್ರೆ ಬೇರೆಯವ್ರ ಜೊತೆಗೆ, ನಮ್ಮ ಕುಟುಂಬದಲ್ಲಿ ಬೇರೆಯವ್ರ ಜೊತೆಗೆ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಸ್ವಲ್ಪ ಕಿರಿಕಿರಿಗಳನ್ನ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ. ನೀವ್ ಅಂದುಕೊಂಡಷ್ಟು ಚೆನ್ನಾಗಿ ನಿಮ್ಮ ಒಂದು ಸಂಬಂಧ ನಿಮ್ಮ ಹೆಂಡತಿ ಜೊತೆಗೆ ಚೆನ್ನಾಗಿರುತ್ತೆ, ಆದ್ರೆ ಬೇರೆಯವರ ಜೊತೆಗೆ ನಿಮ್ಮ ಸಂಬಂಧ ಅಷ್ಟೇನು ಶುಭಕರವಾಗಿ ಇರೋದಿಲ್ಲ ಅಂತ ಹೇಳ್ಬಹುದು. ಇನ್ನು ಸ್ನೇಹಿತರ ಜೊತೆಗೆ ನಿಮ್ಮ ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸ್ನೇಹಿತರ ಜೊತೆಗೆ ತುಂಬಾ ಬರ್ಡನ್ ಜಾಸ್ತಿ ಆಗೋಗ್ಬಿಡುತ್ತೆ. ನೀವು ಹೆಚ್ಚು ಫ್ರೆಂಡ್ಸ್ ನ ಮಾಡ್ಕೊಳ್ತೀರಾ, ಅವ್ರ ಕೆಲ್ಸಗಳನ್ನ ಮಾಡ್ಕೊಡೋದಕ್ಕೆ ಹೋಗಿ ನಿಮಗೆ ತುಂಬಾ ಸ್ಟ್ರೈನ್ ಆಗುವಂಥದ್ದು, ಅಥವಾ ನೀವು ಒಂದು ಸುಸ್ತಾಗಿ ಅಯ್ಯೋ ಇದ್ಯಾಕಪ್ಪ ಬೇಕಿತ್ತು, ಈ ಕೆಲಸ ನಾನು ಒಪ್ಕೊಳ್ಬಾರ್ದಿತ್ತು ಅನ್ನುವಂತಹ ಒಂದು ಮನಸ್ಥಿತಿಗೆ ಹೋಗೋದಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಯಾವ ಸ್ನೇಹಿತರ ಜೊತೆ ಯಾವ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಏನು ಒಪ್ಕೊಳ್ತೀರಾ, ಅವರಿಂದ ಆ ಕೆಲಸ ನೀವು ಮಾಡಕ್ ಆಗತ್ತಾ ಅಂತ ನೋಡ್ಕೊಂಡು ನೀವು ಅದನ್ನ ಅಕ್ಸೆಪ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಆಮೇಲೆ ಅದಕ್ಕೆ ರಿಪೆಂಟ್ ಆಗೋದ್ರಲ್ಲಿ ಅರ್ಥ ಇಲ್ಲ. ಅಂದ್ರೆ ಈಗ ನೀವ್ ಯಾವ್ದೋ ಒಂದ್ ಕೆಲ್ಸನ ಒಪ್ಕೊಂಡ್ಬಿಟ್ಟಿರ್ತೀರಾ, ಅದನ್ನ ಮಾಡಕ್ ನಿಮ್ ಕೈಲಿ ಆಗದಿದ್ರು ಅದನ್ನ ಫಿನಿಶ್ ಮಾಡ್ಬೇಕಾಗತ್ತೆ. ಸೊ ಆ ತರದ ಸಿಚುವೇಶನ್ ನ ಈ ವಾರ ತಂದುಕೊಳ್ದೇ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ಬಹುದು. ಇನ್ನು ಮೂರನೇ ವಿಚಾರಕ್ಕೆ ಬಂದಾಗ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಹೇಗಿದೆ ಈ ವಾರ ಅಂತ ನೋಡೋದಾದ್ರೆ, ನಮ್ಗೆ ಈ ವಾರದಲ್ಲಿ ಆರೋಗ್ಯಕ್ಕೆ, ಹಣಕಾಸು ಆಯ್ತು, ಕುಟುಂಬ ಆಯ್ತು, ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಯಾವ ರೀತಿಯ ಒಂದು ರಿಸಲ್ಟ್ಸ್ ನಾವು ತಗೊಳ್ಬಹುದು ಅಂತ ಅಂದ್ರೆ,
ಈಗ ನಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ತುಂಬಾ ಒಳ್ಳೆಯ ಕಾರ್ಡ್ ನ ಸೂಚಿಸ್ತಾ ಇದೆ. ಸೊ ನಿಮಗೆ ಯಾವುದೇ ರೀತಿಯ ಮೇಜರ್ ಆದಂತಹ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ನೀವು ನೆಮ್ಮದಿಯಾಗಿ ಇರೋದಕ್ಕೆ ಅಥವಾ ಹೆಲ್ದಿ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಮ ಆರೋಗ್ಯ ಸಹಕಾರ ಕೊಡುತ್ತಾ ಅಂದ್ರೆ ಖಂಡಿತ ಕೊಡುತ್ತೆ. ನೀವು ಯಾವ್ದಾದ್ರು ಮೇಜರ್ ರಿಸ್ಕ್ ತಗೊಳ್ಳುವಂತಹ ಕೆಲಸಗಳು ಅಥವಾ ನಿಮ್ಮ ಫಿಸಿಕಲಿ ಸ್ಟ್ರೈನ್ ಆಗುವಂತಹ ಕೆಲಸಗಳನ್ನ ನೀವು ಮಾಡ್ತಾ ಇದ್ರು ಕೂಡ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರುವಂತದನ್ನ ಸೂಚಿಸ್ತಾ ಇದೆ. ಇನ್ನು ನಿಮ್ಗೆ ಹಳೆ ಕಾಯಿಲೆಗಳು ಯಾವ್ದಾದ್ರು ಡಿಸೀಸಸ್ ಇದೆ, ಅದಕ್ಕೇನಾದ್ರೂ ನೀವು ಒಂದು ಮೆಡಿಸನ್ ನ ಅಥವಾ ಅದಕ್ಕೆ ಸರಿಯಾಗಿ ಡಾಕ್ಟರ್ ನ ಟ್ರೀಟ್ಮೆಂಟ್ ನ ಹುಡುಕ್ತಿದ್ದೀರಾ ಅಂದ್ರೆ ಅದು ಕೂಡ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಸೊ ಹೀಗಾಗಿ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಈ ವಾರದಲ್ಲಿ ನಿಮಗೆ ಹೆಚ್ಚಾಗಿ ಕಾಡೋದಿಲ್ಲ ಅಂತ ಹೇಳ್ಬಹುದು. ಸೊ ಇಷ್ಟು ನಮ್ಮ ಮೇಜರ್ ಆಗಿ ನಾವು ನೋಡುವಂತದ್ದು ನಮ್ಮ ಸಂಬಂಧಗಳು ಹೇಗಿರ್ತವೆ, ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ನಮ್ಮ ಆರೋಗ್ಯ ಹೇಗಿರುತ್ತೆ, ಹೀಗೆ ವಿಚಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನು ಈ ವಾರ ಏಂಜಲ್ಸ್ ಗೈಡೆನ್ಸ್ ಏನ್ ಸಿಗತ್ತೆ? ನಮ್ಗೆ ಯಾರ್ದಾದ್ರೂ ಒಂದು ಗೈಡೆನ್ಸ್ ಬೇಕಲ್ವಾ ಜೀವನದಲ್ಲಿ. ನಾವು ಮಾಡುವಂತಹ ಕೆಲಸಗಳಿಗೆ ಈ ವಾರ ನಮಗೆ ಯಾವ ರೀತಿ ಇದೆ, ಯಾವ ರೀತಿಯ ಗೈಡೆನ್ಸ್ ನ ಏಂಜಲ್ಸ್ ಏನ್ ಕೊಡ್ತಾರೆ ಗೈಡೆನ್ಸ್ ನ, ಅದ್ರ ಪ್ರಕಾರ ನೀವು ನಡ್ಕೊಳ್ತಾ ಹೋದಲ್ಲಿ ನಮ್ಗೆ ಒಂದು ಲೈಫ್ ಅಲ್ಲಿ ಒಂದು ಸಕ್ಸಸ್ ಸಿಗೋದಕ್ಕೆ ಅಥವಾ ಇರುವಂತಹ ಪ್ರಾಬ್ಲಮ್ ಗಳನ್ನ ಹೊರಗಡೆ ಬರೋದಕ್ಕೆ ಅವಕಾಶ ಇರೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಕಾರ್ಡ್ಸ್ ಏನು ಗೈಡೆನ್ಸ್ ನ ನಿಮ್ಗೆ ಕೊಡ್ತವೆ ಈ ವಾರದಲ್ಲಿ ಅಂತ ಕೂಡ ನೋಡೋಣ. ಸೊ ಇಲ್ಲೂ ಕೂಡ ನಾನು 3 ಕಾರ್ಡ್ಗಳನ್ನ ತೆಗಿತೀನಿ. ನಮ್ಮ ಫೈನಾನ್ಸಸ್ ವಿಚಾರದಲ್ಲಿ ಏನ್ ಹೇಳುತ್ತೆ, ಎರಡನೇದು ಬಂದು ನಮ್ಮ ರಿಲೇಶನ್ಶಿಪ್ ಗಳ ವಿಚಾರದಲ್ಲಿ ಗೈಡೆನ್ಸ್ ಏನಿದೆ, ಹಾಗೇನೆ 3ನೇ ವಿಚಾರದಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯ ಒಂದು ಗೈಡೆನ್ಸ್ ನ ಕೊಡ್ತವೆ ಅನ್ನೋದನ್ನ ನೋಡೋಣ. ಮೊದಲನೇದು ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಡೈರೆಕ್ಷನ್ ನ ಚೇಂಜ್ ಮಾಡ್ಬೇಕು. ನೀವು ಜಾಬ್ ನೋಡ್ತಾ ಇದ್ದೀರಾ ಅಥವಾ ನೀವು ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ ಬಿಟ್ಟು ಬೇರೆ ಡೈರೆಕ್ಷನ್ ಅಲ್ಲಿ ನೀವು ಹಣವನ್ನ ಅರ್ನ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಅದರಿಂದ ನಿಮ್ಗೆ ಸಾಕಷ್ಟು ಧನಾಗಮ, ಹಣ ಬರುವಂತದ್ದು ಅಥವಾ ನಿಮ್ಮ ಜಾಬ್ ಸ್ಟೆಬಿಲಿಟಿ ದೊರೆಯುವಂತದ್ದು ಅವಕಾಶ ಇರುತ್ತೆ. ಇನ್ನು ರೊಮ್ಯಾನ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ ರಿಲೇಶನ್ಶಿಪ್ ವಿಚಾರಕ್ಕೆ. ನಿಮ್ಮ ಕುಟುಂಬದಲ್ಲಿ ನೀವು ರೊಮ್ಯಾಂಟಿಕ್ ಆಗಿ ನಿಮ್ಮ ಫೀಲಿಂಗ್ಸ್ ನ ನಿಮ್ಮ ಪಾರ್ಟ್ನರ್ ಜೊತೆ ಹಂಚ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಇರಬಹುದು ಅಥವಾ ನಿಮ್ಮ ಲವ್ ಲೈಫ್ ಇರಬಹುದು ಬೆಟರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಇನ್ನು ಇಲ್ಲಿ ನೋ ಅನ್ನುವಂತಹ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗಾಗಿ ಆರೋಗ್ಯ ಚೆನ್ನಾಗಿದೆ ಅಂತ ಬಂದ್ರೂ ಕೂಡ ಯಾವುದೇ ರೀತಿಯ ರಿಸ್ಕ್ ತಗೊಳ್ಳದೆ ಈ ವಾರ ನೀವು ಕೆಲಸವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ವಾರದ ವಾರ ಭವಿಷ್ಯ. ಟ್ಯಾರೋ ರೀಡಿಂಗ್ ನ ಮೂಲಕ ಈ ವಾರದ ವಾರ ಭವಿಷ್ಯವನ್ನ ನೋಡಿದೀವಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.